ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮ ಹೀಲರ್, ಅಸ್ಟ್ರಾಲಜರ್. ಇನ್ನಿತರೆ ಫೈನಾನ್ಷಿಯಲ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾನು ಈ ಫಿನಾನ್ಷಿಯಲಿ ಆಗಿರ್ಬೋದು, ಈ ಮನೆಯಲ್ಲೇ ಸುಲಭವಾಗಿ ಸಿಗ್ತಕ್ಕಂಥ ಯಾವುದೇ ₹1 ಅಥವಾ ಒಂದು ₹10 ಅಥವಾ ಒಂದು ₹20 ಸಿಗ್ತಕ್ಕಂತಹ ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ರೆಮಿಡೀಸ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹಣಕಾಸಿನ ತೊಂದರೆ ಆಗಿರ್ಬೋದು, ನಮ್ಮ ಫಿನಾನ್ಷಿಯಲಿ ಆಗಿರ್ಬೋದು, ಯಾವುದೇ ರೀತಿ ಲೈಫ್ ಗೋಲ್ ಆಗಿರ್ಬೋದು, ಈ ರೀತಿನ ತಲುಪೋದಕ್ಕೆ ಸಾಕಷ್ಟು ರೆಮಿಡೀಸ್ಗಳನ್ನ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ರೆಮಿಡಿ ಏನಂತಂದರೆ ಉಪ್ಪಿನ ಬಗ್ಗೆ ನಾನು ಒಂದು ಎರಡು ವಿಡಿಯೋನ ಮಾಡಿದ್ದೀನಿ. ಆದರೂ ಇವತ್ತು ಒಂದು ವಿಶೇಷವಾದಂತಹ ರೆಮಿಡೀಸ್ನ ಯಾರು ನಿಮಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಯಾರು ಕೂಡ ಹೇಳಿಲ್ಲ ಅಂತಹ ಒಂದು ರೆಮಿಡಿ ಆ್ಯಂಡ್ ಒಂದು ವಿಶೇಷವಾದಂತಹ ಈ ಉಪ್ಪನ್ನು ಯಾವ ದಿನ ನಾವು ನಮ್ಮ ಮನೆಗೆ ತಂದರೆ ನಮ್ಮ ಅಷ್ಟೈಶ್ವರ್ಯ ಬರುತ್ತೆ, ಮತ್ತು ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತೆ, ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇರಲ್ಲ, ಮತ್ತು ಯಾವುದೇ ರೀತಿ ಕಿರಿಕಿರಿ ಬರಲ್ಲ. ಈ ಬಗ್ಗೆ, ಈ ಒಂದು ಉಪ್ಪಿನ ಬಗ್ಗೆ, ಉಪ್ಪು ಅಂದ ತಕ್ಷಣ ಯಾವುದೋ ಒಂದು ಇವಾಗ ಸಿಗುತ್ತಲ್ಲ ಪುಡಿ ಉಪ್ಪು, ಆರ್ಟಿಫಿಷಿಯಲ್ ಎಲ್ಲ, ಆ ಉಪ್ಪಲ್ಲ, ಸಾಲ್ಟ್, ಒಂದು ರಾಕ್ ಸ್ಟಾರ್, ಕಲ್ಲುಪ್ಪು, ಸಮುದ್ರದ ಉಪ್ಪು ಅಂತ ಏನು ಬರುತ್ತೆ, ಆ ಉಪ್ಪಿನಲ್ಲಿ ವಿಶೇಷತೆ ಇರುತ್ತೆ. ಸೊ ಆ ಉಪ್ಪನ್ನು ಯಾವಾರ ನಾವು ತರಬೇಕು, ವಿಶೇಷವಾದಂತಹ ರೆಮಿಡೀಸ್ ಏನು, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಯಾಕಂದರೆ ಮೊದಲೇ ಗಾದೆ ಇದೆ ಸ್ನೇಹಿತರೆ, ಉಪ್ಪು ಎಲ್ಲರ ಮನೇಲೂ ಕೂಡ ಇರುತ್ತೆ, ಉಪ್ಪಿಲ್ಲದ ಮನೆಯೇ ಇಲ್ಲ. ಅದಕ್ಕೊಂದು ನೀವು ಗಾದೆ ಕೇಳಿರ್ತೀರ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ. ಸೊ ನಾವು ಎಷ್ಟೇ ಅಡುಗೆಗೆ ಏನೇ ಒಂದು ಅಮೃತ, ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿದ್ರೂ ಕೂಡ ಆ ಉಪ್ಪು ಇಲ್ಲದೆ ಆ ಒಂದು ಊಟ ಸಂಪೂರ್ಣನೇ ಆಗಲ್ಲ, ರುಚಿನೇ ಸಿಗಲ್ಲ. ಸೊ ಅಂತಹ ಉಪ್ಪನ್ನು ಉಪಯೋಗಿಸ್ಕೊಂಡು ವಿಶೇಷವಾಗಿ ನಾವು ಯಾವಾರವನ್ನು ಉಪ್ಪನ್ನು ತರಬೇಕು ಆ್ಯಂಡ್ ಯಾವಾಗ ನಾನು ಆ ಉಪ್ಪಿನ ರೆಮಿಡೀಸ್ನ ಹೇಗೆಲ್ಲ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸ್ನೇಹಿತರೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫ್ರೀಯಾಗಿ ಸಿಗ್ತಾ ಇರುವಾಗಲೇ ವಿಷಯನ ಯಾರೂ ಫ್ರೀಯಾಗಿ ಹೇಳ್ಕೊಡಲ್ಲ ಕಣ್ರಿ, ಅದು ಈ ಕಲಿಯುಗದ ನಿಯಮ. ಅದು ಈಗ ಎಲ್ಲರಿಗೂ ಕೂಡ ದಿನನಿತ್ಯ ಉಪಯೋಗಿಸ್ಲಿಕ್ಕೆ ಎಲ್ಲವೂ ದುಡ್ಡಿನ ಅವಶ್ಯಕತೆ ಇದೆ ಅಲ್ವಾ. ಹಾಗಾಗಿ ಬದುಕಲ್ಲಿ ಯಾರಿಗೂ ಕೂಡ ಈ ಫ್ರೀಯಾಗಿ ಕಲ್ತಿದ್ದನ್ನು ಫ್ರೀಯಾಗಿ ಹೇಳಬಾರ್ದಂತೆ. ಅದು ಆ ಕರ್ಮ ಅವ್ರು ಹೇಳ್ತಾ ಇರ್ತಾರಲ್ಲ, ಅವ್ರ ಕರ್ಮಕ್ಕೆ ಅಟ್ಯಾಚ್ ಆಗ್ತಾ ಹೋಗುತ್ತಂತೆ. ಸೊ ಹಾಗಾಗಿ ವಿಡಿಯೋನ ಫ್ರೀಯಾಗಿ ಸಿಗ್ತಾ ಇರುವಾಗಲೇ ಒಂದು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡದೇ ರೀತಿ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಅಂದರೆ ಕೆಲವರು ಈ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಇಡ್ತಾರೆ. ಸೊ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ಲಾಸ್ಟಿಕ್ ಡಬ್ಬದಲ್ಲಿ ಒಂದು ರಾಹು ದೋಷ ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ. ಆ ರಾಹು ದೋಷದಿಂದ ಮನೆಯಲ್ಲಿ ಕಿರಿಕಿರಿ, ಜಗಳ, ಹಣ ಎಷ್ಟೇ ದುಡಿದ್ರೂ ಕೂಡ ನಿಲ್ಲಲ್ಲ. ಹಾಗಾಗಿ ಈ ಉಪ್ಪನ್ನು ಆದಷ್ಟು ಪ್ಲಾಸ್ಟಿಕ್ ಡಬ್ಬದಿಂದ ದೂರ ಇಟ್ಟು ಗಾಜಿನ ಬೌಲಲ್ಲಿ, ಗಾಜಿನ ಡಬ್ಬಿಯಲ್ಲಿ ಅಥವಾ ಪಿಂಗಾಣಿನಲ್ಲಿ ಇಡೋದ್ರಿಂದ, ಇಡೋದಕ್ಕಿಂತ ಮುಂಚೆ ಕೆಳಗಡೆ ಒಂದು ಲವಂಗ ಅಥವಾ 3 ಲವಂಗನ ಹಾಕಿ ಇಡೋದ್ರಿಂದ ಬೇಗ ಹಣವನ್ನು ಅಟ್ರಾಕ್ಟ್ ಮಾಡುತ್ತೆ ಆ್ಯಂಡ್ ಪಾಸಿಟಿವ್ ಎನರ್ಜಿನ ನಮ್ಮಲ್ಲಿ ತರುತ್ತೆ. ಸೊ ಈ ಒಂದು ಒಳ್ಳೆ, ಯಾರು ಹೇಳ್ಕೊಡ್ಲಿಕ್ಕಿಲ್ಲ ಕಣ್ರಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ಉಪ್ಪಿನಿಂದ ಒಂದು ರೆಮಿಡೀಸ್ ಕಡೆ ಹೋಗೋಣ. ಈ ಉಪ್ಪಿರುತ್ತೆ ಅಲ್ವಾ, ಒಂದು ಹಿಡಿ ಉಪ್ಪನ್ನ ನೀವು ತಗೊಳ್ಳಿ. ಆ ಉಪ್ಪಿನೊಳಗಡೆ ಹಸುವಿನ ಗಂಜಲ, ಗೋಮೂತ್ರ ಏನಿರುತ್ತೆ, ಅದರೊಳಗಡೆ ಕಲ್ಲುಪ್ಪು, ಈ ಒಂದು ರಾಕ್ ಸ್ಟಾರ್ ಏನಿರುತ್ತೆ, ಸಮುದ್ರದ ಉಪ್ಪು, ಯಾವುದೋ ಸಿಗುತ್ತೆ ಅಂತ ಪುಡಿ ಉಪ್ಪನ್ನು ತಗೊಂಡು ಬರೋದಲ್ಲ, ನಿಜವಾದಂತಹ ರಿಯಾಲಿಟಿ ಆದಂತಹ ಒಂದು ರಾಕ್ ಸ್ಟಾರ್, ಒಂದು ಸಾಲ್ಟ್, ಸಮುದ್ರದ ಕಲ್ಲುಪ್ಪು ಏನಿರುತ್ತೆ, ಆ ಕಲ್ಲುಪ್ಪನ್ನ ಒಂದು ಹಿಡಿ ತಗೊಳ್ಳಿ. ಒಂದು ಹಿಡಿ ತಗೊಂಡು ಅದಕ್ಕೆ ಗೋಮೂತ್ರವನ್ನು, 2 ಚಮಚ ಗೋಮೂತ್ರವನ್ನು ಹಾಕಿ, ಅದು ಹಸಿ ಇರುವಾಗಲೇ ಹೊಸಲು ಮೇಲಾಗಿರ್ಬೋದು, ಹೊಸದಿಂದ ಆಚೆ ಆಗಿರ್ಬೋದು, ಈ ರೀತಿ ಚಿಮುಕ್ಸಿದ ನಂತರ ಒಂದು 10 ನಿಮಿಷ ಬಿಡಿ. ಅದನ್ನು 10 ನಿಮಿಷ ಬಿಟ್ಟ ನಂತರ ಉಪ್ಪನ್ನೆಲ್ಲ ತಕ್ಕೊಂಡು ಒಂದು ಶುದ್ಧವಾದ ಹರಿಯೋ ನೀರಿಗಾದರೂ ಬಿಡಿ, ಇಲ್ಲ ಡಸ್ಟ್ಬಿನ್ನಿಗಾದರೂ ಹಾಕಿ, ಇಲ್ಲ ಒಂದು ಫ್ಲಶ್ ಮಾಡಿಬಿಡಿ, ಅಥವಾ ಒಂದು ಮರದ ಬುಡಕ್ಕಾದರೂ ಹಾಕಿಬಿಡಿ. ಅದನ್ನು ಒಂದು 10 ನಿಮಿಷ ಇಟ್ಟ ನಂತರ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಡಿ. ಆ ಒರೆಸೋದ್ರಿಂದ ಆ ಜಾಗ ಶುದ್ಧಿ ಆಗುತ್ತೆ, ಇರೋ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗುತ್ತೆ ಆ್ಯಂಡ್ ಪಾಸಿಟಿವಿಟಿ ಅಟ್ರಾಕ್ಟ್ ಆಗುತ್ತೆ. ಹಸುವಿನ ಗಂಜಲ ಬರುತ್ತೆ ಗೊತ್ತಾ, ಅದು ಹಸಿ ಇರುವಾಗ್ಲೂ ಉಪ್ಪಿನ ಸಮೇತ ಹೀಗೆ ಚಿಮುಕ್ಸ್ಬಿಟ್ಟು ಒಂದು 10 ನಿಮಿಷ ಅಥವಾ 1/4 ಗಂಟೆ ಬಿಟ್ಟು ಅದನ್ನು ಶುದ್ಧಿ ಮಾಡಿ, ಅದನ್ನು ನೀಟ್ ಮಾಡಿ ಆ ಉಪ್ಪನ್ನೆಲ್ಲ ಒಂದು ಮರದಡಿಗೋ ಅಥವಾ ಒಂದು ಶುದ್ಧವಾದ ಹರಿಯೋ ನೀರಿಗೋ ಬಿಟ್ಬಿಡಿ. ಬಿಟ್ಟಾದ ನಂತರ ಅಲ್ಲಿ ನೋಡಿ, ಇದೊಂದು ಟ್ರೈ ಮಾಡಿ,
ಆ ಒಂದು ವಾರದಲ್ಲಿ ಆ ಬದಲಾವಣೆಯನ್ನು ನೋಡಿ ನೀವು. ನಿಜವಾಗ್ಲೂ ಕೂಡ ಇದನ್ನು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತಂದರೆ ಒಂದು ದಿನನ ಫಿಕ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಈ ವಾರ ಶುಕ್ರವಾರ ಇಟ್ಕೊಂಡಿದ್ದೀರಾ ಅಂತಂದರೆ ಈ ಶುಕ್ರವಾರ ಮಾಡಿದ್ದೀರಾ ಅಂದರೆ ಇನ್ನು ನೆಕ್ಸ್ಟ್ ಶುಕ್ರವಾರ ಸೇಮ್ ಅದೇ ರೀತಿ ಪ್ರೊಸೀಜರ್ ಕಲ್ಲುಪ್ಪಿಗೆ ಒಂದೆರಡು ಚಮಚ ಗಂಜಲನ್ನು ಹಾಕ್ಕೊಂಡು ಹಸುವಿನ ಗಂಜಲನ್ನು ಹಾಕ್ಕೊಂಡು ಚಿಮ್ಕಿಸಿ ಅದನ್ನೆಲ್ಲ ಎತ್ತಿ ಮರದ ಬುಡಕ್ಕೆ ಹಾಕಿ ಅದನ್ನು ನೀಟ್ ಮಾಡಿ. ಇದನ್ನು ವಾರಕ್ಕೊಂದು ಸಲ ಮಾಡ್ತಾ ಬನ್ನಿ. ಮ್ಯಾಜಿಕ್ನ ನೋಡಿ ನೀವೇ ನಿಮ್ಮ ಕಣ್ಣಾರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಚಮತ್ಕಾರ ಹಣ ಮಾತೆ ಲಕ್ಷ್ಮಿ ಗೋಮಾತೆನ ಲಕ್ಷ್ಮಿಗೆ ಹೋಲಿಸ್ತಾರೆ. ಶ್ರೀ ಮಾತೆ ನಿಮ್ಮ ಸ್ಥಿರವಾಗಿ ನಿಲ್ತಾಳೆ. ಹಣಕಾಸಿನ ವಿಚಾರದಲ್ಲಿ ಇನ್ನೂ ಅಟ್ರಾಕ್ಟಿವ್ ಆಗ್ತಾ ಬರುತ್ತೆ. ಮತ್ತು ಇನ್ನು ಹೆಚ್ಚಿನದಾಗಿ ಮನೆಯಲ್ಲಿ ಕಿರಿಕಿರಿ ಜಗಳ ಮನೆಗೆ ಬಂದರೆ ಸಿಕ್ಕಾಬಟ್ಟೆ. ಇದನ್ನು ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಅಂತಂದರೆ ಮನೆಗೆ ಬರೋದಕ್ಕೆ ಬೇಜಾರಪ್ಪ, ಮನೆಗೆ ಬಂದುಬಿಟ್ರೆ ಬೇಗ ಓಡೋಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ, ಅಷ್ಟು ಒಂದು ಇರಿಟೇಷನ್ ಆಗುತ್ತೆ, ಅಷ್ಟು ಒಂದು ನೆಮ್ಮದಿನೇ ಇಲ್ಲ ಅನ್ನೋ ಒಂದು ಟೈಮಲ್ಲಿ ವಾರಕ್ಕೊಂದು ಸಲ ಒಂದು ವಾರನ ಫಿಕ್ಸ್ ಮಾಡ್ಕೊಳ್ಳಿ. ಈ ಶುಕ್ರವಾರ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಶುಕ್ರವಾರ ಈ ರೀತಿ ಪ್ರೊಸೆಸ್ನ ಮಾಡಿ ಮ್ಯಾಜಿಕ್ನ ನೀವು ನೋಡ್ತೀರಾ. ಸೊ ನೆಕ್ಸ್ಟು ಈ ಉಪ್ಪನ್ನು ಯಾವ ವಾರ ತರಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ತರಬಾರ್ದು ಅಂತ ಅಂದರೆ ಶನಿವಾರ ತರಬಾರ್ದು. ಯಾಕಂದರೆ ಶ್ರೀ ಭಗವಾನ್ ಶನಿವಾರ ಅದಕ್ಕೆ ಅದರದ್ದೇ ಆದಂಥ ವಾರ ಅದರಲ್ಲಿ ಮುಳುಗೋಗಿರುತ್ತೆ. ಸೊ ಅವಾಗ ಲಕ್ಷ್ಮಿಯನ್ನು ನಾವು ಆಹ್ವಾನ ಮಾಡ್ಕೊಳ್ಬಾರ್ದಂತೆ. ಇದನ್ನು ಒಂದು ಶಾಸ್ತ್ರದಲ್ಲಾಗಿರ್ಬೋದು ದೊಡ್ಡ ಹಿರಿಯರಾಗಿರ್ಬೋದು ಹೇಳ್ತಾ ಬರ್ತಾ ಇದ್ದಾರೆ. ಹಾಗೆ ಈ ಶನಿವಾರ ಈ ಉಪ್ಪನ್ನು ತರೋದ್ರಿಂದ ನಮ್ಮ ಒಂದು ಲಕ್ಷ್ಮಿಗೆ ಅದು ಅಷ್ಟು ನಮ್ಮ ಅಟ್ರಾಕ್ಟಿವ್ ಆಗಲ್ಲ. ಮತ್ತು ಯಾವ ವಾರ ತರಬೇಕು ಅಂತಂದರೆ ಆದಷ್ಟು ಈ ಹಬ್ಬಗಳ ಟೈಮಲ್ಲಾಗಿರ್ಬೋದು, ಈ ಚತುರ್ದಶಿ ಆ್ಯಂಡ್ ಒಂದು ಬಸವ ಜಯಂತಿ ಆಗಿರ್ಬೋದು, ಈ ರೀತಿ ನಾನು ಹಬ್ಬಗಳಲ್ಲಿ ಆದಷ್ಟು ಈ ಉಪ್ಪನ್ನು ತರಲಿಕ್ಕೆ ಪ್ರಯತ್ನ ಪಡಿ. ಆದಷ್ಟು ಈ ಹಬ್ಬಗಳ ಟೈಮಲ್ಲಿ ಈ ರೆಮಿಡೀಸ್ಗಳನ್ನ ಆ್ಯಂಡ್ ಈ ಉಪ್ಪನ್ನು ತರೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಆ ಉಪ್ಪನ್ನು ತಂದಿರ್ತೀರಲ್ಲ ಆ ಹಬ್ಬದ ಟೈಮಲ್ಲಿ ಅದೇ ಬೌಲಲ್ಲಿ ಒಂದು ದೇವ್ರ ಮುಂದೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಉಪ್ಪನ್ನು ಅದನ್ನು ಮನೆ ಒರೆಸೋದಕ್ಕಾಗಿರ್ಬೋದು ಅಥವಾ ಅಡುಗೆಗಾಗಿರ್ಬೋದು ಈ ರೀತಿ ಉಪಯೋಗಿಸ್ಕೊಳ್ಳಿ. ಶುಕ್ರವಾರ ಇದು ಬೆಸ್ಟ್ ವಾರ ಅಂತಂದರೆ ಶುಕ್ರವಾರ. ಮ್ಯಾಮ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಶುಕ್ರವಾರನೇ ನಾನು ತರಬೇಕು ಅಂತ ಪ್ರತಿ ಶುಕ್ರವಾರ ತರಲಿಕ್ಕೆ ಹೋಗಬೇಡಿ. ಉಪ್ಪು ಯಾವಾಗ ಒಂದು ಪಾಯಿಂಟನ್ನು ಹೇಳೋದನ್ನು ಮರೆತೆ ಯಾವಾಗಲೂ ಕೂಡ ಮನೆಯಲ್ಲಿ ಯಾವುದೇ ಒಂದು ಅಕ್ಕಿ ಆಗಲಿ ಯಾವುದೇ ಒಂದು ಸಾಲ್ಟ್ ಆಗಲಿ ದಿನಸಿ ನಾವು ಊಟಕ್ಕೆ ಏನನ್ನು ಬಳಸ್ತೀವೋ ಅದನ್ನು ಖಾಲಿಯಾದ ನಂತರ ತರಬಾರ್ದು. ಇನ್ನೇನು ಸ್ವಲ್ಪ ಇದೆ ಮುಗಿತಾ ಬರ್ತಾ ಇದೆ. ಸೊ ಸಂಪತ್ತು ಅದು ಮುಗಿದು ಹೋದ್ಮೇಲೆ ನಾವು ತರ್ತಾ ಇದ್ದೀವಿ ಅಂದರೆ ನಾವು ಸಂಪತ್ತೆಲ್ಲ ಕಳ್ಕೊಳ್ತಾ ಇದ್ದೀವಿ ಅಂತ. ಈ ಉಪ್ಪನ್ನು ಅಷ್ಟೇ ಏನೋ ಸ್ವಲ್ಪ ಇದೆ ಅನ್ನೋ ಟೈಮಲ್ಲಿ ನೀವು ಶುಕ್ರವಾರ ಆಗಿರ್ಬೋದು ಈ ಹಬ್ಬದ ಟೈಮಲ್ಲಿ ಆಗಿರ್ಬೋದು ಇಂತಹ ಸಮಯದಲ್ಲಿ ಉಪ್ಪನ್ನು ತರಬೇಕಾಗುತ್ತೆ. ಉಪ್ಪು ಅಂತಲ್ಲ, ಮನೆಯಲ್ಲಿ ನಾವು ಯಾವುದೇ ಒಂದು ಆಹಾರ ಪದಾರ್ಥಗಳನ್ನಾಗಿರ್ಬೋದು ಅದನ್ನು ಖಾಲಿ ಮಾಡಿ ತದನಂತರ ತರಬಾರ್ದು. ಇನ್ನೇನು ಮುಗಿತಾ ಇದೆ ಸ್ವಲ್ಪ ಇದೆ ಅನ್ನೋವಾಗ್ಲೇ ತಂದರೆ ನಮ್ಮ ಸಂಪತ್ತು ಕೂಡ ಇನ್ನೂ ಉಳಿಕೆ ಇರುತ್ತೆ. ನಾವೆಲ್ಲ ಪೂರ್ತಿ ಎಲ್ಲ ಇದು ಮಾಡಿಬಿಟ್ಟು ತಂದುಬಿಟ್ರೆ ನಮ್ಮ ಸಂಪತ್ತೆಲ್ಲ ಕೂಡ ಹೊರಗಡೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲ ಶಾಸ್ತ್ರದಲ್ಲೂ ಕೂಡ ಇದೆ. ಸೊ ಹಾಗಾಗಿ ಉಪ್ಪನ್ನು ಶನಿವಾರ ತರಬೇಡಿ. ಆ್ಯಂಡ್ ಹಬ್ಬದ ಟೈಮ್ಗಳಲ್ಲಿ ಹಬ್ಬದ ಸೀಸನ್ಸ್ಗಳಲ್ಲಿ ಬಸವ ಜಯಂತಿ ಆಗಿರ್ಬೋದು ಈ ಒಂದು ಅಮೃತ ಸಿದ್ಧಿ ಅಂತ ಬರುತ್ತೆ ಅಂತಹ ಸಮಯದಲ್ಲಾಗಿರ್ಬೋದು ಹಬ್ಬದ ಸಮಯದಲ್ಲಾಗಿರ್ಬೋದು ಈ ಉಪ್ಪನ್ನು ತರೋದ್ರಿಂದ ನಾವು ಇನ್ನಷ್ಟು ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀವಿ. ಯಾವುದೇ ರೀತಿ ಕಿರಿಕಿರಿ ಇರಲ್ಲ. ಮತ್ತು ಯಾವುದೇ ರೀತಿ ದಿನಸಿ ಐಟಮ್ಸ್ ಆಗಿರಲಿ ಅದನ್ನು ಖಾಲಿಯಾಗೋವರೆಗೂ ಬಿಡಬೇಡಿ. ಸ್ವಲ್ಪ ಇದೆ ಅನ್ನೋವಾಗಲೇ ತನ್ನಿ. ಸೊ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸಣ್ಣ ಸಣ್ಣ ರೆಮಿಡಿ ಮನೆಯಲ್ಲೇ ಇರ್ತಕ್ಕಂತಹ ಈ ರೆಮಿಡೀಸ್ಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಗೊತ್ತಿಲ್ಲದಿರನೇ ಸಣ್ಣ ಪುಟ್ಟ ತಪ್ಪುಗಳು ಆಗಿ ನಾವು ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂತಹ ಒಂದು ಒಳ್ಳೆ ಅವಕಾಶಗಳನ್ನ ನಮ್ಮಲ್ಲೇ ಇರುತ್ತೆ. ಅದನ್ನು ನಾವು ಹುಡುಕಿ ಸರ್ಚ್ ಮಾಡಲ್ಲ. ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಅಂತ ಸ್ಕ್ರೋಲ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ಗೋಸ್ಕರ ಟೈಮ್ನ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ. ಅಂಥ ಸಮಯವನ್ನು ವೇಸ್ಟ್ ಮಾಡಬೇಡಿ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂತಹದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.